ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ NG ಕಣ್ಣೂರ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಭಾರ ಮೌಲ್ಯಮಾಪನ ಕುಲಸಚಿವರಾಗಿ ಪದಗ್ರಹಣ ಮಾಡಿರುವ ಪ್ರಯುಕ್ತ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ NG ಕಣ್ಣೂರ್ ಅವರನ್ನು ಪ್ರಭಾರ ಮೌಲ್ಯಮಾಪನ ಕುಲಸಚಿವರನ್ನಾಗಿ ನೇಮಿಸಲಾಗಿದೆ. ಡಾಕ್ಟರ್ NG ಕಣ್ಣೂರ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವರಾಗಿ ಪದಗ್ರಹಣ ಮಾಡಿರುವುದರಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ MS ಪಾಸೋಡಿ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ರಾಜಶೇಖರ್ ಗೋನಾಯಕ್, ಭಾರತ ಸೇವಾದಳ ಕಲಬುರಗಿಯ ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಡಾಕ್ಟರ್ ಶಿವಲಿಂಗಪ್ಪ ಗೌಳಿ, ಭಾರತ ಸೇವಾದಳ ಕಲಬುರಗಿಯ ಜಿಲ್ಲಾ ಸಂಘಟಕರಾದ ಚಂದ್ರಶೇಖರ್ ಜಮಾದಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಶಾಲು ಹೊದಿಸಿ, ಹೂಮಾಲೆ ತೊಡಿಸಿ, ಬೊಕ್ಕೆ ಕೊಟ್ಟು ಸಿಹಿ ತಿನ್ನಿಸುವ ಮೂಲಕ ಸನ್ಮಾನಿಸಿ ಗೌರವಿಸಿ ಸಂತಸಪಟ್ಟರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯವರ ಆದೇಶದ ಮೇರೆಗೆ ವಿಶ್ವವಿದ್ಯಾಲಯ ನನ್ನನ್ನು ಕುಲಸಚಿವರು ಮೌಲ್ಯಮಾಪನ ಹುದ್ದೆಗೆ ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡಿದ್ದಾರೆ. ಈ ನೇಮಕಾತಿ ಮಾಡಿದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನೇರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕಾನ್ವೊಕೇಶನ್ ಆಗಿರ್ಬೋದು, ಈ ಸರ್ಟಿಫಿಕೇಟ್ಸಲ್ಲಿಗೆ ತಾವು ಸಹ ಕರೆ ಚರ್ಚೆಯಲ್ಲಿ ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಬಂದಿದ್ದಾವೆ. ಅದನ್ನು ಆದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಮಾಡಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕಂತೇಳಿ ನನ್ನ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಎಲ್ಲ ಕುಲಪತಿಗಳು, ಕುಲ ಸಚಿವರು ಮತ್ತು ಸಿಬ್ಬಂದಿ ವರ್ಗದ ಸಹಾಯ ಸಹಕಾರದಿಂದ ಇದನ್ನು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಕೊಂಡು ಹೋಗ್ತೀನಿ ಅಂತ ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸರ್ಕಾರ ಪ್ರಸ್ತುತ ಡಾಕ್ಟರ್ NG ಕಣ್ಣೂರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನಾಗಿ ನೇಮಕಗೊಂಡಿದ್ದಾರೆ. ದೈಹಿಕ ಶಿಕ್ಷಣದ ತನ್ನದೇ ಆದಂಥ ಇತಿಹಾಸ ಇದ್ದು, ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮವರೇ ಕುಲಪತಿಗಳಾಗಿ ರಿಜಿಸ್ಟರ್ ಆಗಿ ಈ ಹುದ್ದೆಯನ್ನು ನಮ್ಮ ವಿಭಾಗದವರು ಹಿಂದೆ ನಿರ್ವಹಿಸಿಲ್ಲ. ಈಗ ಡಾಕ್ಟರ್ NG ಕಣ್ಣೂರ್ ಅವರಿಗೆ ಸರ್ಕಾರ ಆಗಲಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲ ಸಚಿವರು
ಎಲ್ಲ ಇದನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಕಣ್ಣೂರ್ ಅವರಿಗೆ. ಭವಿಷ್ಯದಲ್ಲಿ ಈ ವಿಶ್ವವಿದ್ಯಾಲಯದ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಡಾಕ್ಟರ್ ಎನ್ ಜಿ ಕಣ್ಣೂರ್ ಅವರು ಭಾಳಷ್ಟು ಪರಿಶ್ರಮವನ್ನು ವಹಿಸಬೇಕಾಗ್ತದೆ. ವಿದ್ಯಾರ್ಥಿಗಳಿಗೋಸ್ಕರ ನಮ್ಮೆಲ್ಲ ಅಫಿಲಿಯೇಟೆಡ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಕಾಲೇಜುಗಳಲ್ಲಿ ಇರತಕ್ಕಂಥ BA BCom BSc MA MCom MSc ವಿದ್ಯಾರ್ಥಿಗಳಿಗೆ ಹೀಗೆ ಈ ಒಂದು 2-3 ವರ್ಷದಲ್ಲಿ ಏನು ತೊಂದರೆಯಾಗಿದೆ ಆ ತೊಂದರೆಯನ್ನು ಬಗೆಹರಿಸಲಿಕ್ಕೆ ಡಾಕ್ಟರ್ ಕಣ್ಣೂರವರು ಯುವಕರಿದ್ದಾರೆ. ಭಾಳಷ್ಟು ಕೆಲಸ ಮಾಡಬೇಕನ್ನೋದು ಅವರಲ್ಲಿ ಹುರುಪಿದೆ. ಆ ಕೆಲಸವನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರಂತ ಕಲ್ಪನೆ ಇಟ್ಕೊಂಡು ಮತ್ತೊಮ್ಮೆ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು. ಕಲಬುರಗಿಯ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಪರಮ ಶಿಷ್ಯ ಬಳಗದ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಶ್ರೀ ಶರಣಬಸವೇಶ್ವರ ಅನುಭವ ಮಂಟಪದಲ್ಲಿ ಸಂಗೀತ ಸಮಾರಂಭ ಮತ್ತು 9ನೇ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಪರಮ ಶಿಷ್ಯ ಬಳಗದಿಂದ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 111ನೆಯ ಜನ್ಮದಿನದ ಪ್ರಯುಕ್ತ ಸಂಗೀತ ಸಮಾರಂಭ ಹಾಗೂ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ 9ನೆಯ ಪೀಠಾಧಿಪತಿಗಳಾದ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ತುಲಾಭಾರ ಕಾರ್ಯಕ್ರಮವು ದಿನಾಂಕ 3ನೇ ಮಾರ್ಚ್ 2025ರಂದು ಸಾಯಂಕಾಲ 6:30 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಶ್ರೀ ಶರಣಬಸವೇಶ್ವರ ಅನುಭವ ಮಂಟಪದಲ್ಲಿ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನವರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಮಹಾನಗರ ಪಾಲಿಕೆ ಕಲಬುರಗಿಯ ಮಾಜಿ ಸದಸ್ಯರಾದ ಉಮೇಶ್ ಶೆಟ್ಟಿ, ಬಂಧು ಪ್ರಿಂಟರ್ಸ್ ಕಲಬುರಗಿಯ ಮಾಲೀಕರಾದ ರಮೇಶ್ ತಿಪ್ಪನೂರ್, ಬಿಜೆಪಿಯ ಮುಖಂಡರು ಹಾಗೂ ವೈದ್ಯರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ, ಕಲ್ಯಾಣ ಕಹಳೆ ಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಶರಣಗೌಡ ಪಾಟೀಲ್ ಪಾಳ ಹಾಗೂ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಶಂಕರಪ್ಪ ಹೋಗಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಕುಕ್ಕನೂರ್ ವಹಿಸಿದ್ದರು. ಸಂಗೀತ ಶಿಕ್ಷಕರಾದ ಡಾಕ್ಟರ್ ಶಿವಶಂಕರ್ ಬಿರಾದಾರ್ ಶರಣು ಸಮರ್ಪಣೆ ಮಾಡಿದರು. ಸಂಗೀತ ಶಿಕ್ಷಕರಾದ ಜಗದೀಶ್ ನಗನೂರ್ ಪ್ರಾರ್ಥನೆ ಗೀತೆ ಹಾಡಿದರು. ಇದೇ ವೇಳೆ ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ರವಿಕಿರಣ್ ನಾಕೋಡಿ ಇವರಿಂದ ವಿಶೇಷ ತಬಲಾ ಸೋಲೋ ಪ್ರಸ್ತುತಪಡಿಸಲಾಯಿತು. ಈ ಸಂಗೀತ ಸಮಾರಂಭದಲ್ಲಿ ಹನುಮಂತರಾವ್ ಮಳ್ಳಿ, ನೀಲಯ್ಯ ಹೆಬಳಿ, ಸಂತೋಷ್ ಕುಮಾರ್ ನಂದರ್ಗಿ, ಮಲ್ಲಯ್ಯ ಜೇರಟಗಿ, ಬಸಯ್ಯ ಕುಕನೂರ್, ಗುರುಲಿಂಗಯ್ಯ ಹೂವಿನಹಳ್ಳಿ, ಶಿವಲಿಂಗಯ್ಯ ಗರೂರ್, ವಿಶ್ವನಾಥ್ ಹೆರೂರ್, ಸಂಗಮೇಶ್ ಹೆರೂರ್, ಚೆನ್ನಯ್ಯ ಅರಳಗುಂಡಗಿ, ಬಸಯ್ಯ ಅರಳಗುಂಡಗಿ, ಸಂತೋಷ್ ಕೊಡ್ಲಿ, ಶಿವಲಿಂಗಯ್ಯ ಚಿಣಮಗೇರಿ, ಅನಿಲ್ ಮಠಪತಿ, ಆನಂದ ನಂದಿ ಕೋಲಮಠ್, ಬಂಡಯ್ಯ ಶಾಸ್ತ್ರಿ, ರಘುರಾಮ್ ಅರಳಗುಂಡಗಿ, ಬಸವರಾಜ್ ಚಲಗೇರಿ, ಸಿದ್ದಣ್ಣ ದೇಸಾಯಿ ಕಲ್ಲೂರ್, ಸಿದ್ದು ಸಾಲಿಮಠ್, ರಾಮಚಂದ್ರ ಕಲ್ಲಹಿಪ್ಪರಗಿ, ಭೀಮಾಶಂಕರ್ ಬಿದನೂರ್, ಮೃತ್ಯುಂಜಯ್ ಕಾಚಾಪುರ್, ಮಡಿವಾಳಯ್ಯ ಶಾಸ್ತ್ರಿ, ಸಿದ್ದಯ್ಯ ಶಾಸ್ತ್ರಿ, ಶಾಂತಕುಮಾರ್ ಚೇರಟಗಿ, ಅಮರೇಶ್ ದೇಸಾಯಿ ಕಲ್ಲೂರ್, ನಾಗಲಿಂಗಯ್ಯ ಸುಂಟನೂರು, ರಮೇಶ್ ಗಳೋಡ್ಕರ್, ಜ್ಞಾನೇಶ್ ಬೆಳಕೋಟ, ಗೌರಿಶಂಕರ್ ಚಕ್ಕಿ, ದತ್ತರಾಜ್ ಕಲಶೆಟ್ಟಿ, ಮಡಿವಾಳಯ್ಯ ಕೊರಳ್ಳಿ, ಗುರುಲಿಂಗಯ್ಯ ಹಿತ್ತಲಶಿರೂರ್, ಗುರುಲಿಂಗಯ್ಯ ಸಂಗೊಳ್ಳಿ, ಉದಯ್ ಶಾಸ್ತ್ರಿ ಭೀಮಳ್ಳಿ, ರಾಚಯ್ಯ ರಟ್ಕಲ್, ಸೂರ್ಯಕಾಂತ್ ಧುತ್ತರಗಾಂವ್, ಶಿವಕುಮಾರ್ ಧುತ್ತರಗಾಂವ್, ರಾಜು ಕಟ್ಟಿ ಸಂಗಾವಿ, ರಮೇಶ್ ಕಟ್ಟಿ ಸಂಗಾವಿ, ಶಿವು ಕಟ್ಟಿ ಸಂಗಾವಿ, ಚಿನ್ನು ಗುತ್ತರಗಿ, ವೀರಭದ್ರಯ್ಯ ಕಟ್ಟಿ ಸಂಗಾವಿ, ಸಂಗಮೇಶ್ ಪಾಟೀಲ್, ಸಿದ್ದಾರೂಢ್ ಅವರಳ್ಳಿ, ಕಲ್ಯಾಣಿ ಕಾರವಾಸಗಿ, ಸಂಗಮೇಶ್ ಸ್ವಂತ್, ನಾಗಲಿಂಗಯ್ಯ ವಸ್ತ್ರದ ಮಠ್, ಶಿವಾನಂದ ಮಂದೇವಾಲ್, ಚನ್ನವೀರಯ್ಯ ಸ್ವಾಮಿ ಜಂಬಿಗಿ, ಅಂಬಣ್ಣ ಜಮಾದಾರ್ ಹಾಗೂ ಶಿವಚಲ ಸಾಲಿಮಠ್ ಕಲಾವಿದರು ಭಾಗವಹಿಸಿದ್ದರು. ಇದೇ ವೇಳೆ ಕಲ್ಯಾಣ ನಾಡಿನ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಪ್ರಾಥಮಿಕ ಕೃಷಿ ಸೇವಾ ಸಮಿತಿಯ ನೂತನ ಉಪಾಧ್ಯಕ್ಷರಾಗಿ ಅಮೃತ್ ಪಾಟೀಲ್ ಸಿರ್ನೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಹಕಾರ ಬ್ಯಾಂಕಿನಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಪ್ರಾಥಮಿಕ ಕೃಷಿ ಸೇವಾ ಸಮಿತಿಯ ನೂತನ ಉಪಾಧ್ಯಕ್ಷರಾಗಿ ಅಮೃತ್ ಪಾಟೀಲ್ ಸಿರ್ನೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಹಕಾರ ಬ್ಯಾಂಕಿನಲ್ಲಿ ಇಂದು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಗನ್ನಾಥ ಸೂರ್ಯವಂಶಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಕನ್ನಡ ಪರ ಹೋರಾಟಗಾರರಾದ ಸಚಿನ್ ಫರ್ತಾಬಾದ್, ಮಂಜುನಾಥ್ ನಾಲ್ವಾರ್ಕರ್, ಚಂಕ್ಲಾರ್ ಚಿತ್ರೆ, ರವಿ ಬಂಡಿ, ಶಿವಕುಮಾರ್ ಬಾಗೋಡಿ, ವೆಂಕಟೇಶ್ ಕಾಂಬಳೆ, ಆನಂದ್ ಕೋಗನೂರು, ಬಾಬು ಒಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದಿನ ವಿಶೇಷವಾದಂಥ ಕಾರ್ಯಕ್ರಮ ಅಮೃತ್ ಪಾಟೀಲ್ ಸಿರ್ನೂರ್ ಅವರು ಇವತ್ತಿನ ಪ್ರತಾಪಾದನ ಪ್ರಾಥಮಿಕ ಕೃಷಿ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿ ಕೊಂಡಿದ್ದಾರೆ. ಅವರನ್ನು ಇವತ್ತು ಸನ್ಮಾನ ಸಮಾರಂಭ ಇಟ್ಕೊಂಡಿರೋದು. ಜಗನ್ನಾಥ್ ಸೂರ್ಯವಂಶರಾಗಲಿ, ಸಚಿನ್ ಪ್ರತಾಪದಾಗಲಿ, ಮಂಜುನಾಥ್ ನಾಲ್ವಾರ್ಕರ್ ಇವರೆಲ್ಲ ಹೋರಾಟದಿಂದ ಬಂದಂಥವ್ರು. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಾಗ. ಅಮೃತ್ ಸಿರ್ನೂರ್ಕರ್ನೂ ಸಹ ಮೊದಲಿಡೋದು ಈ ಸಾಮಾಜಿಕ ಕಳಕಳಿ, ರೋಡ್ ಬಗ್ಗೆ, ರಸ್ತೆ ಬಗ್ಗೆ, ಯಾರಿಗಾರ ಅನ್ಯಾಯ ಆಗಿರೋ ಬಗ್ಗೆ ಹೋರಾಟ ಮಾಡ್ಕೋತ ಬಂದ ಸಲುವಾಗಿ ಇವತ್ತು ಈ ಸ್ಥಾನ ಸಿಕ್ಕದಂತ ನನಗನ್ನಿಸ್ತದೆ. ಸೊ ಈಗ ಇದೊಂದು ಈ ಪ್ರಾಥಮಿಕ ಕೃಷಿ ಸೇವಾ ಸಮಿತಿಯಿಂದ ನಿಯಮಿತ ಇದು ರೈತರಿಗೆ ಆಗಂತ ಮಾಡೋದು. ಈ ಗ್ರಾಮೀಣ ಪ್ರದೇಶ ಅಂತ ಬಡ ರೈತರಿಗೆ, ರೈತ ನಮ್ಮ ಎಲ್ಲವೂ ರೈತರಿಗೆ ಬೆಳೆದ್ರೆ ನಾವು ಎಲ್ಲರೂ ಊಟ ಮಾಡ್ತೀವಿ, ತಿಂತೀವಿ. ಸೊ ಅಂಥ ಒಂದು ಕೃಷಿ ಪತ್ತಿನ ಸಹಕಾರ ಸಮಿತಿ ಉಪಾಧ್ಯಕ್ಷರಾಗ್ಯಾರ, ಭಾಳ ಸಂತೋಷ ಅದ. ಈ ನಿಟ್ಟಿನಲ್ಲಿ ಈಗ ಹೆಂಗೆ ಬೇರೆ ಬೇರೆ ಸಾಮಾಜಿಕ ಕಳಕಳಿ ಮಾಡ್ತೀವಿ, ಹಂಗೆ ರೈತರ ಸಲುವಾಗಿ ಹೋರಾಟ ಮಾಡಿ ಅವ್ರಿಗೆ ಸಬ್ಸಿಡಿ ಆಗಲಿ, ಈ ಬೆಳೆ ಹಾನಿ ಆದಲ್ಲಿ ನಷ್ಟ ಕೊಡೋದಂತಲ್ಲಿ ಅವ್ರಿಗೆ ಸಾಲ ಸಮುದಾಯ ಎಲ್ಲ ಕೊಡೋದು ಇದ್ರೊಳಗೆ ಸುಮಾರು ಇರ್ತದೆ, ತಮಗೆಲ್ಲ ಗೊತ್ತಿದ್ದಂಗೆ ಅದ. ಸೊ ಈಗ ಇದೊಂದು ಸೌಭಾಗ್ಯ. ಯಾಕೆ ಎಲ್ಲ ಸಾಮಾಜಿಕ ಸೇವೆ ಮಾಡ್ತಾಯಿದ್ರು, ಈಗ ರೈತರ ಸೇವೆ ಮಾಡೋಂಥ ಅವಕಾಶ ಬಂದದ. ಈ ರೈತರ ಸೇವೆ ಸುಮಾರು ಚಲೋ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ಅವರು ಇದೇ ರೀತಿಯಿಂದ ಉನ್ನತ ಮಟ್ಟಕ್ಕೆ ಹೇಗೆ ಹೋಗಲಿ ಅಂಥೇಳಿ ಈ ಸಲ ನಮ್ಮ ಜಗನ್ನಾಥ ಸೂರ್ಯವಂಶಿ ಅವರ ಅಣ್ಣವರ ಬೀದಿ ವ್ಯಾಪಾರಿಗಳ ಕಚೇರಿಯಲ್ಲಿ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವ ಉದ್ದೇಶ. ಇವತ್ತು ನಮ್ಮ ಆತ್ಮೀಯ ಮಾಮರು ಗೆಳೆಯರಾಗಿರುವಂಥ ನಮ್ಮ ಅಮೃತ್ ಪಾಟೀಲ್ ಸರ್ ಅವರಿಗೆ ಇವತ್ತು ನಮ್ಮ ಪ್ರತಿಮಾ ಕೃಷಿ ಸೇವೆ ಸಂಘ ಪ್ರತಾಪಾದಲ್ಲಿ ಇವತ್ತು ಅವರಿಗೆ ಉಪಾಧ್ಯಕ್ಷ ಆಗಿ ಆಯ್ಕೆ ಮಾಡಲಾಗಿದೆ. ಇವತ್ತು ನಮಗೆ ಭಾಳ ಸಂತೋಷ. ಯಾಕಂತಂದರೆ ಅವರು ಸುಮಾರು ವರ್ಷದಿಂದ ಕಲಬುರಗಿ ನಗರದಲ್ಲಿ 22 ವರ್ಷದಿಂದ ಅವರು ನಿರಂತರವಾಗಿ ಹೋರಾಟವನ್ನು ಮೂಲಕ ಯಾವುದೋ ರಾಜಕಾರಣಿಗೆ ಸಂಬಂಧ ಇಲ್ಲದೆ ಸ್ವಂತ ಶಕ್ತಿ ಮೇಲೆ ಅವರು ಹೋರಾಟವನ್ನು ಮಾಡ್ಕೋತಾ ಇವತ್ತು ಒಂದು ಕಲಬುರಗಿ ನಗರದಲ್ಲಿ ಅವ್ರದ್ದೇ ಒಂದು ಹೆಸರು ಮಾಡುವ ಮೂಲಕ ಇವತ್ತು ಎಲ್ಲರ ಮನಸ್ಸಲ್ಲಿ ಒಂದು ಮಗನ ಪಲೆ ರೀತಿಯಲ್ಲಿ ಇವತ್ತು ಅವರು ಇದ್ದಿದ್ದಾರೆ. ಇವತ್ತು ಅವರಿಗೆ ಇವತ್ತು ನಮ್ಮ ಕಲಬುರಗಿ ನಗರದ ಸೇವೆಯನ್ನು ನೋಡಿ ಇಲ್ಲಿ ಮಾಡುವಂಥ ಹೋರಾಟಗಳು, ನ್ಯಾಯಗಳು, ಇವತ್ತು ಯಾವ ಕಷ್ಟದಾಗಿರುವಂಥ ಜನರಿಗೆ ಪರಿಹಾರ ನೀಡುವಂಥ ಮೂಲಕ ಇವತ್ತು ನಮ್ಮ ಊರು ಪ್ರತಾಪಾದ್ ಇದ್ದರೂ ಅವರಲ್ಲಿ ಇವತ್ತು ಅವರಿಗೆ ಸೇವೆಯನ್ನು ನೋಡಿ ನಮ್ಮವರಿಗೆ ಒಂದು ಸಮಿತಿಯಲ್ಲಿ ಒಬ್ಬರು ಉಪಾಧ್ಯಕ್ಷರು ಇರಬೇಕು ಅಂತಂದು ಅವರಿಗೆ ಆಯುರ್ವೇದ ಆಯ್ಕೆಯನ್ನು ಮಾಡಲಾಗಿದೆ. ಆತ್ಮೀಯ ತಮ್ಮನಂತ ಆದಂಥ ಅಮೃತ್ ಸಿರ್ನೂರ್ ಪಾಟೀಲ್ ಅವರು ಇವತ್ತು ಕೃಷಿ ಸೇವಾ ಸಹಕಾರಿ ಪತ್ತಿನ ಸಹಕಾರ ಪ್ರತಾಪಾದ್ ಅವಿರೋಧ ನಿರ್ದೇಶಕರಂತೆ ಮೊದಲ ಆಯ್ಕೆ ಮಾಡಿದರು ಅಲ್ಲಿಂದು ಜನಗಳು. ಅನಂತರ ಏನದ ಉಪಾಧ್ಯಕ್ಷನು ಅಂತ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅವ್ರದ್ದು ನಡವಳಿಕೆ, ಹೋರಾಟ, ಸರ್ವಧರ್ಮ ಸೇವೆ ಸಲ್ಲಿಸುತ್ತಾ ಹೋರಾಟ ಮಾಡುತ್ತಾ ಬಂದಂಥ ಅವರು ದೊಡ್ಡ ಗುಣ, ದೊಡ್ಡ ಮನಸ್ಸು, ಎಲ್ಲ ಸರ್ವಧರ್ಮಗಳ ಸೇವೆಯಲ್ಲಿ ಇದ್ದಂಥ ನೋಡ್ಕೊಂಡು ಅಲ್ಲಿಂದ ಜನಪ್ರಿಯ ಶಾಸಕರಾದಂಥ ಎಂ.ಐ. ಪಾಟೀಲ್ ಸಾಹೇಬರು ಅವರ ಆಶೀರ್ವಾದ ಅವರಿಗೂ ಗುರುತಿಸಿ ಅವ್ರ ತಮ್ಮನಾದಂಥ ಪ್ರಕಾಶ್ ಅವರು ಕೂಡ ಅವ್ರ ಜೊತೆಯಲ್ಲಿ ಇದ್ದಿರ್ತದೆ. ಅಮೃತ್ ಪಾಟೀಲ್ ಅವರು ಅಣ್ಣವರು ಒಳ್ಳೆಯ ಹೋರಾಟಗಾರರ, ವೀರ ಕನ್ನಡ ಸೇನೆ ಅಧ್ಯಕ್ಷ, ಸಂಸ್ಥಾಪಕ, ಕೆಲವು ಭಾಳಷ್ಟು ಸಂಘಟನೆಗಳು ಹುಟ್ಟಾಕಿಸಿ ರಾಜ್ಯ ಮಟ್ಟದ ತನಕ ಅವ್ರ ಹೆಸರಾಗಿದೆ ಅಮೃತ್ ಪಾಟೀಲ್ ಅವ್ರದ್ದು. ಇಂಥ ವ್ಯಕ್ತಿ ನಮ್ಮ ಸೇವೆಗೆ ಬೇಕಂತ ಪ್ರತಾಪಾದನಲ್ಲಿ ಉಪಾಧ್ಯಕ್ಷ ಆಯ್ಕೆ ಕೃಷಿ ಸೇವೆ ಸಹಕಾರಿ ಪತ್ತಿನ ಸಹಕಾರ ಸಂಘ. ಈಗ ನಮ್ಮ ಭವಾನಿ ಅಣ್ಣವರು ಅಂದಿದ್ದರು, ಈಗ ರೈತರಿಗೆ ಬೆನ್ನೆಲುಬಾಗುವಂಥ ಕೃಷಿ ಸೇವಾ ಸಂಘ, ಅದರಲ್ಲಿ ಇವರಿಗೆ ಮಾನ್ಯತೆ ಸಿಕ್ಕಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ತೀವಿ. ನಾವು ಸಂಘ, ಬ್ಯಾಂಕಿನವರು, ನಮ್ಮ ಪದಾಧಿಕಾರಿಗಳು, ಹೋರಾಟಗಾರರು ಮತ್ತು ಇವತ್ತಿಂದ ಇದು ಸನ್ಮಾನ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಂಥ ನಮ್ಮ ಅಣ್ಣನವರಾದಂಥ ಭವಾನಿ ಸಿಂಗ್ ಠಾಕೂರ್ ಅವರು, ಮಂಜುನಾಥ್ ನಾಲ್ವಾರ್ಕರ್ ಅವರು ಮತ್ತು ನಮ್ಮ ಸಚಿನ್ ಪ್ರತಾಪಾದ್ ಅವರು, ನಮ್ಮ ಚಂದ್ರ ಜಿತ್ರಿ, ಶಿವಕುಮಾರ್ ಬಾಗೋಡಿ ಅವರು, ಇಲ್ಲಿ ರವಿ ಒಂಟಿಯವರು, ಇಲ್ಲಿ ಬಂದಂಥ ಎಲ್ಲರಿಗೆ ಪದಾಧಿಕಾರಿಗಳನ್ನು ತುಂಬುರದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕನ್ನಡ ಪರ ಹೋರಾಟಗಾರರು ಮತ್ತು ಬೀದಿ ವ್ಯಾಪಾರಿಗಳ ಸಂಘದ ನಗರ ಅಧ್ಯಕ್ಷರು ಮತ್ತು ಬೀದಿ ವ್ಯಾಪಾರಿಗಳ ಸಹಕಾರ ಸಂಘದ ರೂವಾರಿಗಳಾಗಿದಂಥ ಅವರ ಎಲ್ಲ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಅಫ್ಜಲ್ಪುರ್ ತಾಲೂಕಿನ ಮಾನ್ಯ ಶಾಸಕರಂಥ ಎಂ.ಎ. ಪಾಟೀಲ್ ಸಾಹೇಬರು ಈಗಾಗಲೇ ಪ್ರತಾಪದಲ್ಲಿ ಪ್ರಾಥಮಿಕ ಕೃಷಿ ಸೇವಾ ಸಂಘ ಏನು ಆಲ್ರೆಡಿ ಬ್ಯಾಂಕು
ಪ್ರತಾಪದಲ್ಲಿ ಆಯ್ಕೆಯಾಗಿದೆ. ಆ ಒಂದು ಬ್ಯಾಂಕಿಗೆ ಇವತ್ತು ನಿರ್ದೇಶಕರಾಗಬೇಕಂತ ಸಂದರ್ಭದಲ್ಲಿ ಕೂಡ ಅವಿರೋಧವಾಗಿ ಆಯ್ಕೆ ಮಾಡೋ ಮೂಲಕವಾಗಿ ಮತ್ತು ಉಪಾಧ್ಯಕ್ಷರಾಗಿ ಕೂಡ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಉದ್ದೇಶ ಏನಂದರೆ ಅವರ ಸಾಮಾಜಿಕ ಕಳಕಳಿಯ ಮತ್ತು ಅದು ಅಲ್ಲದೆ ಕೂಡ ಇವತ್ತು ಸಿರ್ನೂರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಭಾಳ ಅದ್ಭುತವಾಗಿ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದನ್ನು ಪರಿಗಣಿಸಿ ಇವತ್ತು ಮಾನ್ಯ ಸರ್ಕಾರ ಇವತ್ತು ಅದರಲ್ಲಿ ಮಾನ್ಯ ಶಾಸಕರು ಅವರನ್ನು ಗುರುತಿಸಿ ಅವರಿಗೆ ಒಂದು ಹೆಚ್ಚಿನ ಒಂದು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಭವಾನಿ ಸಿಂಗ್ ಅಣ್ಣವರಿಗೆ ಮತ್ತು ಈ ಒಂದು ಸಹೋದರಾಗಿ ಇವತ್ತು ಅವರ ಜೊತೆಯಲ್ಲಿ ಜಗನ್ನಾಥ್ ಸೂರಜ್ ಅವರ ಜೊತೆಯಲ್ಲಿ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಹೋರಾಟ ಮಾಡೋ ಮೂಲಕವಾಗಿ ತಮ್ಮನಾಗಿ ಮತ್ತು ಜಗನ್ನಾಥ್ ಸೂರಜ್ ಅವರ ಬಲಗೈ ಬಂಟನಾಗಿ ಇವತ್ತು ಒಂದು ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಅದಕ್ಕೆ ಜಗನ್ನಾಥ್ ಸೂರಜ್ ನಮ್ಮೆಲ್ಲರಿಗಿಂತ ಜಗನ್ನಾಥ್ ಸೂರಜ್ ಅವರಿಗೆ ಭಾಳ ತುಂಬ ಖುಷಿಯಾಗಿದೆ. ಯಾಕಂದರೆ ನನ್ನ ತಮ್ಮ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗಿದ್ದಾನೆ ಅನ್ನೋಂಥ ಏನು ಖುಷಿ ಇದೆ. ಆ ಖುಷಿಗೆ ಇವತ್ತು ಎಲ್ಲರೂ ಕೂಡ ವ್ಯಕ್ತಪಡಿಸಿ ಇವತ್ತು ಸಚಿನ್ ಪ್ರತಾಪದ್ ಆಗಿರ್ಬೋದು, ನಮ್ಮನ್ನು ಬರಹತಾಬಾದ್ ಪ್ರಾಥಮಿಕ ಕೃಷಿ ಸೇವಾ ಸಮಿತಿಯ ಒಂದು ಅವಿರೋಧ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಆ ಗ್ರಾಮದ ಮತ್ತು ಪತ್ತಿನ ಸಹಕಾರದ ಸದಸ್ಯರಿಗೂ ಹಿರಿಯರಿಗೂ ಅಲ್ಲಿನ ಮುಖಂಡರಿಗೂ ಶಾಸಕರಿಗೂ ವಿಶೇಷವಾಗಿ ಇವತ್ತು ಸತ್ಕಾರ ಸನ್ಮಾನ ಇಟ್ಕೊಂಡಂಥ ನನ್ನ ಹಿರಿಯ ಅಣ್ಣನಾದಂಥ ಜಗನ್ನಾಥ್ ಸೂರ್ಯವಂಶಿ ಅವರು ಹಾಗೂ ಆತ್ಮೀಯ ಗುರುಗಳಾದಂಥ ಭವಾನಿ ಅಣ್ಣವರು, ಸಚಿನ್ ಮಾಮ ಅವರು, ಮಂಜುನಾಥ್ ಅಣ್ಣವರು, ನಮ್ಮ ರವಿ ಆತ್ಮೀಯ ಸೋದರ ಅಥವಾ ಹಳೆಯ ನಮ್ಮ ರವಿ ಒಂಟಿ ಹಾಗೂ ಚಂದ್ರ ಚೇತ್ರೆ, ಶಿವಾನಂದ ಬಾಗೋಡಿ ಅಣ್ಣವರಿಗೆ, ಇಲ್ಲೆಲ್ಲ ಸೇರಿದಂಥ ನಮ್ಮ ಶಿವಾನಂದ ಚಿಕ್ಕಾಣಿ ಪೂಜಾರವರಿಗೆ ಒಂದು ಹೃತ್ಪೂರ್ವವಾದಂಥ ಅಭಿನಂದನೆ ಈ ಸಂದರ್ಭ ಸಲ್ಲಿಸಲು ಬಯಸ್ತಾ ಇದ್ದೀನಿ. ನಾವು ಕನ್ನಡಪರ ಸಂಘಟನೆಯ ಹೋರಾಟಗಾರನಾಗಿ ಸುಮಾರು 18-20 ವರ್ಷಗಳ ಕಾಲ ನಾಡು ನುಡಿ ಜಲ ಸಾಹಿತ್ಯ ಸಂಗೀತ ಸಂಸ್ಕಾರ ಅಭಿವೃದ್ಧಿಗೋಸ್ಕರ ಹಲವಾರು ವಿಷಯಗಳ ಬಗ್ಗೆ ಹೋರಾಟ ಮಾಡ್ತಾ ಬಂದಂಥ ವ್ಯಕ್ತಿ. ದಯಮಾಡಿ ಹೋದ 5 ವರ್ಷದಿಂದಲೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಗ್ರಾಮದ ಏಳಿಗೆಯಾಗಿ ಬಡವರ ಏಳಿಗೆಯಾಗಿ ಶ್ರಮಿಸಿದಂಥದ್ದು ಇವೆಲ್ಲನ್ನ ಗಮನಿಸಿ ಇವತ್ತು ಶಾಸಕರಾಗಿರ್ಬೋದು, ಪ್ರತಾಪದ ಅಲ್ಲಿನ ಹಿರಿಯ ಗ್ರಾಮಸ್ಥರಾಗಿರ್ಬೋದು ಮತ್ತು ನನ್ನ ಈ ಪ್ರಾಥಮಿಕ ಸೇವಾ ಸಮಿತಿಯ ಎಲ್ಲ ಸದಸ್ಯರಾಗಿರ್ಬೋದು, ಒಬ್ಬ ಒಳ್ಳೆಯ ಹೋರಾಟಗಾರನಿಗೆ ಇಂಥ ಒಂದು ಹುದ್ದೆಯನ್ನು ಕೊಟ್ಟರೆ ನಮ್ಮ ರೈತರು ಏಳಿಗೆ ಆಗ್ತಾರೆ, ಆ ಒಂದು ಸಮಿತಿ ಏಳಿಗೆ ಆಗ್ತಾ ಅಂತ ತಿಳ್ಕೊಂಡು ಈ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ತಲೆಬಾಗಿ ಆ ರೈತರ ಏಳಿಗೆಗಾಗಿ ದುಡಿತೀನಿ. ಮಹಾರಾಷ್ಟ್ರ ರಾಜ್ಯದ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮಹಾರಾಷ್ಟ್ರ ರಾಜ್ಯದ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೀವಿ. ವಿಷಯ ಏನೆಂದರೆ ಮಹಾರಾಷ್ಟ್ರ ಎಂಇಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ. ಕಾರಣ ಪದೇ ಪದೇ ಕರ್ನಾಟಕ ಸರ್ಕಾರ ಯಾವಾಗಲೂ ನಾವು ಸುಮ್ಮನೆ ಕುಂತೀವಿ ಅಂದ್ರೆ ಅವ್ರಿಗೆ ಒಂದು ಕೆಲಸ ಅದನ್ನು ಬಿಟ್ಟೋದು ಗೊತ್ತಿಲ್ಲ. ಪದೇ ಪದೇ ನಮ್ಮ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಮಸೀಬ್ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಯಲ್ಲಿ. ಏನಂತಂದರೆ ಇವತ್ತು ಒಂದು ಟೈರಿಗೆ ಬೆಂಕಿ ಹಚ್ಚಿ ಅವ್ರಿಗೆ ಒಂದು ವಿಷಯವನ್ನು ತಿಳಿಸಿದ್ದೀವಿ. ಮುಂದೆ ಈ ಥರ ನಮ್ಮ ಕನ್ನಡ ಬಗ್ಗೆ ಯಾವುದೋ ಅವಹೇಳನವನ್ನು ಮಾಡಬಾರ್ದು. ಒಂದು ವೇಳೆ ಮತ್ತೆ ಮುಂದೆ ಮಾಡಿದರೆ ಇವತ್ತು ಟೈರಿಗೆ ಬೆಂಕಿ ಹಚ್ಚಿವಿ, ಮುಂದೆ ಬಸ್ಸಿಗೆ ಬೆಂಕಿ ಹಚ್ಚಿವಿ ಅಂತ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಇವತ್ತು ಯಾವ ಎಂಇಎಸ್ ಸಂಘಟನೆಯವರು ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡಿಗರನ್ನು ಯಾವ ರೀತಿ ಮಸಿ ಬೆಳೆದು ಇವತ್ತು ನಾವು ಪುಂಡಾಟಿಕೆಯನ್ನು ಮೆರೀತಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಈ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕೆಂದರೆ ನಾವು ಕನ್ನಡಿಗರು ಶಾಂತಿ ಪ್ರಿಯರು, ಸಹನಾಭೂತಿ ಉಳ್ಳವರಾಗಿದ್ದೀವಿ. ಯಾಕೆಂದರೆ
ಇವತ್ತು ನಮ್ಮ ಸಂಸ್ಕೃತಿ ನಾಡನ್ನು ನಾವು ಉಳಿಸ್ಕೊಂಡು ಹೋಗಬೇಕಾದ್ರೆ ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಅದು ನಮ್ಗೆ ಗೊತ್ತದ, ಆ ಪುಂಡರಿಗೆ ಗೊತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಮಾಡೋದೇನೆಂದ್ರೆ, ತಾವು ಮಧ್ಯಸ್ಥಿಕೆ ವಹಿಸಿ ಈ ಒಂದು ಹೋರಾಟಕ್ಕೆ ತಾವು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕು. ಮುಂದಿನ ದಿನಮಾನಗಳು ಇದೇ ರೀತಿ ಹೋದ್ರೆ ಮುಂದೆ ಉಗ್ರವಾದ ಹೋರಾಟ ನಾವು ಅರೆಬೆತ್ತಲೆ ಹೋರಾಟ ಮಾಡೋದ್ರ ಮುಖಾಂತರ MES ಪುಂಡರನ್ನು ಇಲ್ಲಿ ಮಹಾರಾಷ್ಟ್ರದಿಂದ ಒದ್ದು ಓಡಿಸ್ತೀವಿ ಅಂಥೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ನಾಟಿಕಾರ್, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ಮನೋಹರ್ ಬೀರ್ನೂರ್, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಅಭಿಷೇಕ್ ಬಾಲಾಜಿ, ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ಮಂಜು ಕುಸುನೂರ್, ತಾಲೂಕಾ ಅಧ್ಯಕ್ಷರಾದ ವಿಜಯಕುಮಾರ್ ಅಂಕಲಗಿ, ನಗರ ಅಧ್ಯಕ್ಷರಾದ ಶರಣು ದ್ಯಾಮ, ಅನಿಲ್ ಗಾಯಕ್ವಾಡ್, ಸತೀಶ್ ಬೀರ್ನೂರ್, ನಿಜಲಿಂಗಮೂರ್ತಿ, ಬಸವರಾಜ್ ಅಂಬಲಗಿ, ಸುನಿಲ್ ಸಿಂಗೆ, ರಾಜಶೇಖರ್ ಮಾದೇಶ್, ರಾಜಶೇಖರ್ ಬಂಟನೂರ್, ಮಾದೇಶ್ ಪತ್ತಾರ್, ದೀಪಕ್ ಶಹಾಪುರ್ಕರ್, ಶ್ರೀ ಡೋರನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರನ್ನಾಗಿ ರಂಜಿತ್ ಮೂಲಿಮನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರು, ಹಿರಿಯ ಹೋರಾಟಗಾರರು, ಯುವ ನಾಯಕರು ಹಾಗೂ ವಿವಿಧ ಬಡಾವಣೆಯ ಯುವಕರ ಸಮ್ಮುಖದಲ್ಲಿ ದಿನಾಂಕ 2 ಮಾರ್ಚ್ 2025ರಂದು ಗುಲಾಬವಾಡಿ ಸಮುದಾಯ ಭವನದಲ್ಲಿ ಸಭೆ ಕರೆದು ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ರಂಜಿತ್ ಮೂಲಿಮನಿ, ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಹಡಗಲ್ಕರ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಉಮೇಶ್ ಮಾಳ್ಗೆ ಹಾಗೂ ಉಪಾಧ್ಯಕ್ಷ ಗಣೇಶ್ ಕಟ್ಟಿಮನಿ ಮೇಲ್ಕುಂದಿ ಅವರನ್ನು ಆಯ್ಕೆ ಮಾಡಲಾಯಿತು. ಎಲ್ಲ ಹಿರಿಯ ಮುಖಂಡರು ಹಾಗೂ ಯುವಕರು ಕೂಡಿಕೊಂಡು ಆಯ್ಕೆ ಮಾಡಲಾಯಿತು ಎಂದು ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ವಾಡೇಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಾರ್ಮಿಕ ರತ್ನ, ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲು ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಕಲಬುರಗಿ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದ ಹಿರಿಯರು, ಯುವಕರು, ಮುಖಂಡರು 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ಗುಲ್ಲಾಬಾಡಿಯ ಬಾಬು ಜಗಜೀವನ್ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಶ್ಯಾಮ್ ನಾಟಕರ್ ಅವರು, ರಾಜು ವಡೇಕರ್ ಅವರು ಮತ್ತು ಬಾಬು ಸುಂಟಣ್ಣವರು ಮತ್ತು ನಾಗರಾಜ್ ಗುಂಡುಗುರ್ತಿಯವರು, ದಸರಾ ಕಲಗುರ್ತಿಯವರು, ಲಿಂಗರಾಜ್ ತಾರ್ಫಲಿ ಅವರು, ಮಲ್ಲು ಜಿನ್ಕೇರಿ ಅವರು ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯರೆಲ್ಲ ಸೇರಿ ಈ ಬಾರಿ ಬಾಬೂಜಿಯವರ ಜಯಂತಿ ಅತಿ ವಿಜೃಂಭಣೆಯಿಂದ ಮಾಡಬೇಕು. ಅದಲ್ಲದೆ ನಮಗೆ ಇನ್ನೊಂದು ಇವತ್ತು ನಮ್ಮ ಸಮುದಾಯಕ್ಕೆ ಇನ್ನೊಂದು ದೊಡ್ಡ
ಹೋರಾಟ ಇದೆ, ಒಳ ಮೀಸಲು ಐತಿ. ಆ ಒಳ ಮೀಸಲು ಸಲಕ್ಕಾಗಿಯೂ ನಾವು ಇನ್ನು ಪೂರ್ವಭಾವಿ ಸಭೆ ಕರೆಯೋದು ಭೀ ಇದೆ, ಅದು ಭೀ ತಯಾರು ನಡೆಸ್ತಿದ್ವಿ. ಹಾಗಾಗಿ ಈ ಒಂದು ಜಯಂತಿ ಭಾಳ ವಿಜೃಂಭಣೆ ಮಾಡ್ಬೇಕಂತ ತಿಳ್ಕಿಸಿ ಎಲ್ಲ ಹಿರಿಯರು ಸೇರ್ಕಿಸಿ ಇವತ್ತಿನ ದಿನ ರಂಜಿತ್ ಮೂಲಿಮನಿ ಅವರಿಗೆ 118ನೇ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ, ಎಲ್ಲ ಯುವಕರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿದ್ದು, ರಂಜಿತ್ ಮೂಲಿಮನಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಅಡಗಿಲ್ಕರ್ ಅವ್ರನ್ನ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳಿಗೆ ಅವ್ರನ್ನ ಮತ್ತು ಉಪಾಧ್ಯಕ್ಷರಾಗಿ ಗಣೇಶ್ ಕಟ್ಟಿಮನಿ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಈ ಬಾರಿ ತಾವೆಲ್ಲ ತಾವು ಸಹಕರಿಸ್ಬೇಕು ನಮ್ಮ ಸಮುದಾಯಕ್ಕೆ. ಈ ಬಾರಿ ಅತಿ ವಿಜೃಂಭಣೆಯಿಂದ ವಿಭಿನ್ನವಾಗಿ ವಿಶೇಷವಾಗಿ ಮಾಡಬೇಕೆಂದು ಎಲ್ಲ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದು. ಅದೇ ರೀತಿಯಲ್ಲಿ ನಮ್ಮ ರಂಜಿತ್ ಮೂಲಿಮನವರು ಭಾಳ ಪ್ರಬುದ್ಧವಾಗಿದ್ದು ಎಲ್ಲರನ್ನ ತಗೊಂಡು ಈ ಒಂದು ಜಯಂತಿನ ವಿಶೇಷವಾಗಿ ತಮ್ಮ ಒಂದು ವಿಭಿನ್ನತೆಯನ್ನು ತೋರಿಸಿ ಕಲಬುರಗಿ ಜಿಲ್ಲೆಯಲ್ಲೇ ಬಾಬೂಜಿಯವರ ಜಯಂತಿ ಎಲ್ಲರೂ ತಿರುಗಿ ನೋಡಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಸಹ ಮಾಡ್ತಾರೆ ಅಂತ ತಿಳ್ಕೇಸಿ ಹೊಸ ಮಂದಿ ಒಂದು ನಿರೀಕ್ಷೆ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಜಿಲ್ಲಾದ್ಯಂತ ಮತ್ತು ಎಲ್ಲ ಸಮುದಾಯದವರಿಗೂ ಮತ್ತು ಮೇಲಾಗಿ ಮಾದಿಗ ಸಮಾಜದವರಿಗೂ ವಿಶೇಷವಾಗಿ ನಾವು ಹೇಳಬಯಸೋದೇನಪ್ಪ ಅಂದ್ರೆ ಏಪ್ರಿಲ್ 5ನೇ ತಾರೀಕು ಬಾಬೂಜಿಯವರ ಜಯಂತಿಗೆ ಎಲ್ಲರೂ ಸಹಮತ ನೀಡಿ ಎಲ್ಲರೂ ಆಗಮಿಸಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಪ್ರಕಟಣೆ ಮೂಲಕ ಹೇಳಿಕೆ ಕೊಡುತ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ಯಾಮ್ ನಾಟಿಕಾರ್, ರಾಜು ವಾಡೇಕರ್, ನಾಗರಾಜ್ ಗುಂಡುಗುರ್ತಿ, ಬಾಬು ಸುಂಠಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪುಣೆಯಲ್ಲಿ ಆಳಂದ್ ಬಸ್ ಡಿಪೋ ಚಾಲಕನ ಮುಖಕ್ಕೆ ಮಸಿ ಬಳೆದು ಹಲ್ಲೆ ಮಾಡಿರುವ ಕುರಿತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಪುಣೆ ನಗರದಲ್ಲಿ ಕೆಕೆಆರ್ಟಿಸಿ ಕಲಬುರಗಿ ವಿಭಾಗ 2ರ ಆಳಂದ್ ಬಸ್ ಡಿಪೋ ಚಾಲಕರಾದ ಸಾದಿಕ್ ಮುಲುಗೆಯವರ ಮುಖಕ್ಕೆ ಮಸಿ ಬಳೆದು ಹಲ್ಲೆ ಮಾಡಿರುವ ಕುರಿತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಅದಾದ್ಮೇಲೆ ಎಲ್ಲ ಕಡೆ ಪ್ರತಿಭಟನೆ ಆಯಿತು. ಸರ್ಕಾರ ಅವರು ಮಾತಾಡಿ ಬಸ್ ಸ್ಟಾರ್ಟ್ ಮಾಡಿದರು. ಮತ್ತು ನಾವು ಕೂಡ 24ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿದ್ವಿ. ಅದರ ನಂತರ ಕೂಡ 25ನೇ ತಾರೀಕಿಗೆ ಪುನಾದಲ್ಲಿ ಆಳಂದ್ ಡಿಪೋ ಬಸ್ಸಿನ ಡ್ರೈವರ್ಗೆ ಬಸ್ನಿಂದ ಕೆಳಗಿಳಿಸಿ, ಕಂಡಕ್ಟರ್ ಕೆಳಗಿಳಿಸಿ ಅವರಿಗೆ ಮಸಿ ಬಳಿದು ಮತ್ತು ಬಸ್ಸಿಗೆ ಏನು ಕನ್ನಡ ಅಕ್ಷರ ಮೇಲೆ ಮಸಿ ಬಳಿದಿದ್ದು ನಾವು ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಮ್ಮ ಬಸ್ಸು ಆ ಕಡೆ ಹೋಗಬೇಕು, ಆ ಬಸ್ ಈ ಕಡೆ ಬರಬೇಕು, ಅವ್ರಿಗೆ ಯಾವುದೂ ತೊಂದರೆ ಆಗಬಾರ್ದು. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಕೆಕೆಆರ್ಟಿಸಿ ಆಡಳಿತ ವರ್ಗ ಮಹಾರಾಷ್ಟ್ರ ಸರ್ಕಾರದಲ್ಲಿ ಒತ್ತಡ ತರಬೇಕು, ತಂದು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಥ ರೀತಿಯಲ್ಲಿ ಅವ್ರು ನೋಡ್ಕೋಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಅವ್ರು ಮಹಾರಾಷ್ಟ್ರ ಸರ್ಕಾರ ಬಸ್ ಬಂದರೂ ಕೂಡ ನಾವು ಕೂಡ ಮಾಡಬಾರ್ದು, ನಾವು ಯಾವ ಕೂಡ ಮಾಡೋದಿಲ್ಲ. ಅದಕ್ಕೆ ಸರ್ಕಾರ ಅದನ್ನ ಗಮನ ಹರಿಸ್ಬೇಕು. ಯಾಕಂದರೆ ಡ್ರೈವರ್ ಕಂಡಕ್ಟ್ರು ಹೊರಗಡೆ ಒಬ್ಬರೇ ಇರ್ತಾರೆ, ಅವ್ರ ಮೇಲೆ ಒತ್ತಡ ಅವ್ರಿಗೆ ಮಸಿ ಹಚ್ಚೋದಾಗಲಿ, ಅವ್ರಿಗೆ ಬೈಯೋದಾಗಲಿ ಅಥವಾ ಹೊಡಿಯೋದಾಗಲಿ ಸರಿಯಲ್ಲ. ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಭಾಳ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಕೆಕೆಆರ್ಟಿಸಿ ಆಡಳಿತ ವರ್ಗ ಮಹಾರಾಷ್ಟ್ರ ಸರ್ಕಾರ ಒತ್ತಡ ತರಬೇಕು. ಅವತ್ತಲ್ಲಿ ಆದರೂ ಕೂಡ ಏನೂ ಕ್ರಮ ತೊಗೊಂಡಿಲ್ಲ. 25ನೇ ತಾರೀಕಿಗೆ ಸಾಯಂಕಾಲ ಬಸ್ ಪುನಾದ ಸ್ವರ್ಗೇಟಲ್ಲಿ ಬಂದಾಗ ಈ ಒಂದು ಗುಂಡಾಗಳು ಅಥವಾ ಯಾರು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ. ಅದು ಸರ್ಕಾರ ಕೂಡ ಏನೂ ಕ್ರಮ ತೊಗೊಂಡಿಲ್ಲ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಜಿಲ್ಲಾ ಆಡಳಿತಕ್ಕೆ ಮತ್ತು ಕೆಕೆಆರ್ಟಿಸಿ ಆಡಳಿತಕ್ಕೆ ಮುಂದೆ ಈ ರೀತಿ ಆಗದೇ ಇರುವಂಥ ನೋಡ್ಕೋಬೇಕು. ಅಕಸ್ಮಾತ್ ಆ ರೀತಿ ಆದರೆ ನಾವು ಸಂಪೂರ್ಣವಾಗಿ ಬಸ್ ಬಂದ್ ಮಾಡ್ತೀವಿ ಅಂತ ತಿಳ್ಕೊಂಡು ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ಮತ್ತು ಕೆಕೆಆರ್ಟಿಸಿ ಮ್ಯಾನೇಜ್ಮೆಂಟ್ಗೆ ಮತ್ತು ಜಿಲ್ಲಾಡಳಿತಕ್ಕೆ. ಈ ಸುದ್ದಿಗೋಷ್ಠಿಯಲ್ಲಿ ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ್ ಎಳಸಂಗಿ, ಫೆಡರೇಷನ್ ಕಾರ್ಯಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ಸಂಘಟನಾ ಕಾರ್ಯದರ್ಶಿಗಳಾದ ನಾಗೇಂದ್ರಪ್ಪ ಚೌಹಾಣ್, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿಗಳಾದ ಹನುಮಂತರಾಯ್ ಅಟ್ಟೂರ್, ಅಧ್ಯಕ್ಷರಾದ ಬಸವರಾಜ್ ಕೊರ್ಬಾ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಾದಿಕ್, ಜಂಟಿ ಕಾರ್ಯದರ್ಶಿ ಶ್ಯಾಮರಾವ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಕಲೀಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿಪರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ಬಜೆಟ್ನಲ್ಲಿ ಜಂಗಮ ಸಮಾಜ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಮನವಿ ಮಾಡಲಾಯಿತು. ಪ್ರಸ್ತುತ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಪ್ರಾರಂಭವಾಗಿದ್ದು, ಹಣಕಾಸು ಖಾತೆಯ ಸಚಿವರಾಗಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡಿಸುವ ಬಜೆಟ್ನಲ್ಲಿ ಜಂಗಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವ ಮೂಲಕ ಜಂಗಮ ಸಮುದಾಯದ ಬಹು ಮಹತ್ವದ ಮತ್ತು ಬಹು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವಂತೆ ಕಲಬುರಗಿ ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿ ಪರ ಸಂಘ ಕಲಬುರಗಿಯ ವತಿಯಿಂದ ಅಧ್ಯಕ್ಷರಾದ ಸತೀಶ್ ಸಿ ದಿಗಾಂವ್ಕರ್ ಪಿಂಟು ಸ್ವಾಮಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಜಂಗಮ ಸಮಾಜದ
ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯದ ಒಂದು ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪ್ರಾಚೀನ ಪರಂಪರೆ ಹೊಂದಿರೋ ತಮಗಲೇ ಎಲ್ಲರಿಗೂ ಗೊತ್ತಿರೋ ಸಂಗತಿ. ಒಂದು ಜಂಗಮ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕಂತೇಳಿ ಈ ಒಂದು ಮುಖಾಂತರ ಕೇಳ್ಕೊತಾ ಇದ್ದೆವು. ನಾವು ಈಗಾಗಲೇ ಕೂಡ ಈ ಒಂದು ಜಂಗಮ ಅಭಿವೃದ್ಧಿ ನಿಗಮ ಮಾಡಿರಿ ಅಂಥೇಳಿ ಹೋದ ತಿಂಗಳ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರ ಸಚಿವರು ಎಲ್ಲ ಒಂದು ಸಚಿವರಿಗೂ 224 ಕ್ಷೇತ್ರದ MLAಗಳು, 75 MLCಗಳು ಮತ್ತು ಎಲ್ಲ ಮುಖಂಡರಲ್ಲಿ ಒಂದು ಮನವಿ ಕೂಡ ಕೊಟ್ಟಿರುತ್ತೇವೆ. ಅವರು ಸರಿಯಾಗಿ ಎಲ್ಲ ಸಚಿವರು, ಶಾಸಕರು ಎಲ್ಲ ಸ್ಪಂದಿಸಿರುತ್ತಾರೆ. ಇಮಿಡಿಯೇಟ್ಲಿ ಅವ್ರು ಏನೋ ಒಂದು ಕಾರ್ಯ ಮಾಡಿದಂದ್ರೆ ಒಂದು CMಗೆ ಲೆಟ್ರು ಬರಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮದು ಏನು ಈ ಒಂದು ಸಮಾಜ ಏನು ಆಶಯ ಆದತ್ತಂತಂದ್ರೆ ನಮ್ಮದು ಭಾಳ ಹೇಳ್ಕೊಳ್ಳೋಕ್ಕೊಂದು ದೊಡ್ಡ ಸಮಾಜ ಅದ, ಒಂದು ದೊಡ್ಡ ಸ್ಥಾನದಾಗಿದ್ದೆವು ಸರಿ. ಆದ್ರೆ ಈಗ ನಮ್ಮ ಹಳ್ಳಿಗಳಲ್ಲಿರ್ಬೋದು ಅಥವಾ ಇಲ್ಲಿ ಕೂಡ ನಗರದಲ್ಲಿ ಇರ್ಬೋದು, ಒಂದು ಕಡು ಬಡತನಕ್ಕೂ ಅದ. ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಭಾಳ ಹಿಂದುಳಿದದ. ಈಗ ತಮಗಲೇ ಎಲ್ಲರಿಗೂ ತಿಳಿದಂಥ ಸಂಗತಿ, ಎಲ್ಲಾದರೂ ಹಳ್ಳಿದಾಗ ಒಂದು 4-5 ಮನೆ ಇರ್ತಾವೆ. ಅವ್ರದ್ದು ಆರ್ಥಿಕ ಸ್ಥಿತಿ ಹೆಂಗದಂತೇಳಿ ತಾವು ಕೂಡ ನೋಡಿರ್ತೀರಿ. ಎಲ್ಲಾದರೂ ಈಗ ರಟ್ಗಲ್ ರೇವಣ ಸಿದ್ದೇಶ್ವರ ಗುಡಿಯಲ್ಲೂ ಇರ್ಬೋದು, ಒಂದು 101 ಐಗೋಳ್ರು ಅಂತೇಳಿ ಕರಿತಾ ಇರ್ತಾರೆ. ಆ ಒಂದು 101 ಐಗೋಳ್ರು ಕರೆದು ಮತ್ತು ಬೇರೆದು ಏನೂ ಅದ್ರದ್ದು ಏನೂ ಆರ್ಥಿಕ ವ್ಯವಸ್ಥೆ ಇರಲ್ಲ, ಏನೂ ಇರಲ್ಲ. ಅವ್ರು ಬರೀ ಅದು ಒಂದೇ ಒಂದು ಸೀಮಿತವಾಗಿ ಆಗ್ಲತ್ತದ. ಅದಕ್ಕೆ ನಮ್ಮ ಹಿಂದಿನ ಸರ್ಕಾರ ಇರ್ಬೋದು ಈ ನಿರಂತರವಾಗಿ ಒಂದು ಶೋಷಣೆಗೂ ಒಳಗಾಗ್ತಾ ಇದ್ದಾವೆ. ಅದಕ್ಕೆ ಹಿಂದಿನ ಸರ್ಕಾರ ಕೂಡ ನಾವು ಮನವಿ ಒಂದು ಸುಮಾರು ಒಂದು 8-10 ವರ್ಷ ಹಿಂದಿನ ಕೂಡ ನಾವು ಮನವಿ ಮಾಡ್ಕೋತಾ ಬಂದಿದ್ದೆವು. ಬಟ್ ಯಾವ ಸರ್ಕಾರ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಮಗೆ ಏನು ಆಸೆ ಆದಂತಂತಂದ್ರೆ ಈ ಒಂದು ಬಜೆಟ್ ಮುಖಾಂತರ ಈ ಒಂದು ಎಲ್ಲ ಈಗ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಎಲ್ಲ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಅದಕ್ಕೆ ಈಗ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರಂತಂದ್ರೆ ನಮ್ಗೆ ಆರ್ಥಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಕಡು ಬಡವರು ಒಂದು ಸ್ವಲ್ಪ ಏನೋ ಆರ್ಥಿಕವಾಗಿ ಒಂದು ಸಶಕ್ತ ಆಗ್ತಾರಂತೇಳಿ ನಾವು ಕೇಳ್ಕೊತಾ ಇದ್ದೆವು. ಅದಕ್ಕೆ ದಯವಿಟ್ಟು ಈ ಒಂದು ಪತ್ರಿಕಾ ಮುಖಾಂತರ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಸರ್ಕಾರಕ್ಕೂ ಒಂದು ಮನವಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಜಂಗಮ ಅಭಿವೃದ್ಧಿ ನಿಗಮ ಮಾಡಿ ನಮಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮುನ್ನೆಲೆಗೆ ತರಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾಶಿನಾಥ್ ಬೀದರ್ಕರ್, ಸಿದ್ದಲಿಂಗಯ್ಯ ಸ್ಥಾವರ್ಮಠ್, ವೀರುಸ್ವಾಮಿ ನರೋಣ, VR ಸ್ವಾಮಿ, ಆನಂದ್ ಕುಮಾರ್ ಹಿರೇಮಠ್ ಕುಸನೂರ್, ಮಹೇಶ್ವರ ಸ್ವಾಮಿ, ಜಗಯ್ಯ ಶಾಸ್ತ್ರಿ, ನಾಗಯ್ಯ ಹಿರೇಮಠ್, ಗಂಗಾಧರ್ ಹಿರೇಮಠ್, ನಾಗೇಶ್ ಮಠಪತಿ, ವಿಜಯಕುಮಾರ್ SP, ಈಶ್ವರಯ್ಯ ಸಾಲಿಮಠ್, ವೀರೇಶ್ ವೀರನಗುಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ವತಿಯಿಂದ ಬಜೆಟ್ನಲ್ಲಿ ಹಣ ಮೀಸಲಿಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. 2025-26ನೇ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡುವ ಬಗ್ಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಪರವಾಗಿ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ನನ್ನ ಹೆಸರು ಬೀರ್ಲಿಂಗ್ ಅಂತ ಹೇಳಿ, ನಾನು MGSPಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. MGSP ಅಂತಂದರೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆ ಇಟ್ಕೊಂಡು ನಾವು 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯವನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಗತಿ ಅಥವಾ ಮುಖ್ಯವಾಹಿನಿಗೆ ತರುವುದಕ್ಕಾಗಿ 200 ಕೋಟಿ ಬಜೆಟನ್ನು ಮೀಸಲಿಡಬೇಕು ಸರ್ಕಾರ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಪಕ್ಷದಲ್ಲಿ ಅಧಿಕಾರದಲ್ಲಿ ಬರುವಾಗ ತಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಈ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತರ್ತೀವಿ ಅಂತ ಹೇಳಿ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿಯನ್ನು ಬಿಟ್ಟರೆ ಬೇರೆ ಅವಕಾಶಗಳಿಲ್ಲ ಜೀವನವನ್ನು ಮಾಡೋದಕ್ಕೆ. ಹಾಗಾಗಿ ನಾವು ಕೂಡ ಸಮಾಜದ ಒಂದು ಭಾಗವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮ ಬದುಕನ್ನು ನಡೆಸೋದಕ್ಕೆ ನಾವು ಕೂಡ ಸರ್ಕಾರದೊಟ್ಟಿಗೆ ಈ ವಿಷಯಗಳನ್ನು ಹಂಚಿಕೊಂಡಾಗ ಅವರು ಈ ಒಂದು ವಿಷಯಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಇಡೀ ಸ್ಟೇಟಲ್ಲಿ ಬಂದು ಇನ್ನೂ ಅದು ಜನಗಣತಿ ಆಗಿಲ್ಲ. ಅದಕ್ಕೆ ಬಂದು ಏನಿದೆ ಅಂತಂದರೆ ಈ ವರ್ಷ ಮಾರ್ಚ್ ಎಂಡಲ್ಲಿ ಬಂದು ಜನಗಣತಿ ಸ್ಟಾರ್ಟ್ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮಗೆ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸರ್ವೆ ಮಾಡಿದಾಗ ಒಂದು ನಿಖರವಾದ ಅಂಕಿಅಂಶ ಸಿಗುತ್ತೆ. ಆ ಆಧಾರದ ಮೇಲೆ ಈ ಬಜೆಟನ್ನು ನಾವು ವಿಂಗಡಣೆ ಮಾಡಬೇಕು ಅಂತ ಅಂದಾಜು ಬಂದು ಒಂದು 5 ಲಕ್ಷದ ಮೇಲೆ ಇರ್ಬೋದು ಸರ್ ಇಡೀ ಕರ್ನಾಟಕದಲ್ಲಿ.
ಸರ್ಕಾರದಿಂದ ಈಗ ಮೈತ್ರಿ ಯೋಜನೆ ಅಂತ ಕೊಡ್ತಾರೆ, ಪಿಂಚಣಿ ಅಂತ ಹೇಳಿ ಮಹಾಶಾಸನ 1200 ರೂಪಾಯಿ ಕೊಡ್ತಾರೆ. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕೊಟ್ಟಿರೋದು. ಅದೇ ರೀತಿ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಸಹಾಯಧನ ಅಂತ ಹೇಳಿ 30,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಸ್ವಾವಲಂಬನೆ ಜೀವನವನ್ನು ಮಾಡಬೇಕು ಅಂತ ಹೇಳಿ. ಸೊ ಆ 30,000ನ ತೊಗೊಂಡು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಸ್ಟಾಲ್ ಹಾಕೋಕ್ಕಾಗಲ್ಲ, ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ನಮ್ಮ ಬೇಡಿಕೆ ಇರೋದು ಬಂದು ಸರ್ಕಾರಕ್ಕೆ ಮೊದಲು ಸಮುದಾಯದ ಬಗ್ಗೆ ಸಮಾಜದಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳಿ. ಟ್ರಾನ್ಸ್ ಅಂದರೆ ಯಾರು, ಹೇಗಿರಬೇಕು, ಅವ್ರನ್ನ ಹೇಗೆ ನೋಡ್ಬೇಕು ಸಮಾಜನ. ಸೊ ಆ ಒಂದು ನೋಡಿದಾಗ ಅಲ್ಲಿ ಬದಲಾವಣೆ ಆಗೋದಕ್ಕೆ ಶುರು ಆಗುತ್ತೆ. ಯಾವುದೇ ಒಂದು ಯೋಜನೆ ಬಂದರೆ ಎಲ್ಲ ಕಡೆ ಬೇಗ ಇದು ಆಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ 2014 ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಇಲ್ಲಿವರೆಗೂ ಟ್ರಾನ್ಸ್ ಬಗ್ಗೆ ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತಿಲ್ಲ, ಟ್ರಾನ್ಸ್ ಅಂದರೆ ಯಾರು, ಹೇಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ. ಹಾಗಾಗಿ ಅದನ್ನಾದ ನಂತರ ನಮಗೆ ಸಮಾಜದಲ್ಲಿ ಬದುಕೋಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ದು. ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಪಾಟೀಲ್, ಭೀಮರಾವ್ ಬನ್ನೂರು, ಅನುಷಾ ಹಿರೇಮಠ್, ಚಾಂದಿನಿ ಖುರೇಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.